ಶರಣ್ರಿಪ್ಪ ಹೊಸ ವಿಡಿಯೋಕ್ಕೆ ಚಾಲೂ ಮಾಡ್ರಿ. ನೋಡ್ರಿ ಇವತ್ತು ಎಲ್ಲಿ ಹೋಗಿವಿ ಅಂದ್ರೆ ನಾವು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಗೆ ಹೋಗಿದ್ದೀವಿ. ಅದರಲ್ಲೂ ನಮ್ಮ ಸಕ್ಕರೆ ಬಯಲು ಆನೆ ಬಿಡಾರ ಅಲ್ಲಿಗೆ ನಾವು ಪ್ರಯಾಣ ಮಾಡಿದ್ದೆವು. ಇದೇ ನೋಡಿ ಸಕ್ಕರೆ ಬಯಲಿನ ಆನೆ ಬಿಡಾರದ ಹೊರಾಂಗಣ ಚಿತ್ರ. ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಒಳಗಡೆ ಅಲ್ಲಿ ಕಾಣ್ತಾ ಇರೋದಿಲ್ಲ ಆನೆಗಳ ಬಿಡಾರ. ಇಲ್ಲಿ ವಿಶೇಷ ಏನಂದರೆ ನಾವು ಬೆಳಗ್ಗೆ ಸಂದರ್ಭದಲ್ಲಿ ಹೋದಾಗ ಈ ಆನೆ ಎಲ್ಲ ಜಳಕ ಮಾಡಕತ್ತಿದ್ವು. ಆನೆಗೆ ನಾವು ರೊಕ್ಕ ಕೊಟ್ಟು ಜಳಕ ಮಾಡಿಸ್ಬೇಕಂತ ನೋಡ್ರಿ. ರೊಕ್ಕ ಕೊಟ್ಟು ಜಳಕ ಮಾಡಿಸ್ಬೇಕು. ಮತ್ತೆ ಇಲ್ಲಿ ಅದಾವಲ್ರಿ ಆನೆ, ಇವು ಅದಕ್ಕೆ ಮೈ ತಿಕ್ಬೇಕಂದ್ರೆ ರೊಕ್ಕ ಕೊಟ್ಟು 100 ರೂಪಾಯಿ ಕೊಟ್ಟು ಜಳಕ ಮಾಡಿಸ್ಬೇಕು. ನಮ್ದು ಹೆಂಗೈತೆ ನೋಡ್ರಿ. ಮತ್ತು ಆನೆ ನೋಡೋಕೆ ಹೋಗಿವ್ರೆ, ಆನೆ ನೋಡ್ಕೊಂಬಂದು ನೋಡ್ರಿ. ಆನೆ ಎಲ್ಲ ಬಂದಿದ್ವಿ ಇಲ್ಲಿ. ಅವು ಅದ್ರ ಮನೆ ಈ ಕಡೆ ಆನೆ ಬಿಡಾರ. ಆನೆ ಎಲ್ಲ ಒಂದು ಕಡೆ ಅದಾವ್ರಿ. ಒಂದು 10-12 ದೊಡ್ಡ ದೊಡ್ಡ ಆನೆನೇ ಇದ್ವು. ಅನಾಹುತ ಆನೆ ಅವೇನು. ಇದು ಒಳಗಡೆ ಇರೋಂಥ ಚಿತ್ರ. ಈ ಕಡೆ ಹೋಗ್ತಾ ಈಗ ನೋಡಿ ಒಂದು ಶಬ್ದ ಕೇಳುತ್ತೆ. ಆನೆ ಹೋಗತ್ತತಿ. ನಾವು ಬರೀ ಇದ್ರ ಟಿ ವಿಯಾಗ ನೋಡಿದ್ವಿ ಆನೆ ಹೋದ್ರದು. ಅದು ನಾವು ಮುಂದಿದ್ದಾಗ ಕೊಯ್ ಅಂತ ಹೋದಿರ್ತೀವಿ. ಗರ್ಜನೆ ಮದಗಜ ಅನಾಹುತ ಹೋದಿರ್ತು. ಅಲ್ಲಿ ಒಳಗಡೆ ಬಿಟ್ರೆ ನೋಡ್ರಿ, ಒಳಗಡೆ ಎಲ್ಲ ಹೋಗ್ಬೇಕು. ಮತ್ತು ಇದಕ್ಕೆ 200 ರೂಪಾಯಿ ಕೊಟ್ಟು ಹೋಗ್ಬೇಕಂತ. ಇದು ಆನೆ ಫುಲ್ ಖುಷಿ ಆಗಿಬಿಡ್ತದೆ. ಮತ್ತು ನನ್ನ ನೋಡೋಕೆ ಬರ್ತಾರಲ್ಲ ಅಂತಂದು ಫುಲ್ ಖುಷಿ ಆಗಿಬಿಡ್ತಾವೆ ಆನೆವು. ಮತ್ತು ಇಲ್ಲಿಂದ ಹೊರಗೆ ಬರ್ತಾ ನೋಡ್ರಿ. ಇದು ಹೊರಗೆ ಬರುವಾಗ ಅಲ್ಲಿ ಒಂದು ಫೋಟೋ ತಗೊಂಡ್ವಿ. ಮತ್ತು ಇಲ್ಲಿ ಒಳಗಡೆ ಸಿಕ್ಕಾಗ ನಮ್ಮ ಸ್ನೇಹಿತರು ಸಿಕ್ಕರಲ್ಲ, ಆ ಸ್ನೇಹಿತರ ಜೊತೆ ಫೋಟೋ ಗಿಡ ತಗೊಂಡ್ವಿ. ಇನ್ನೂ ವಿಶೇಷ ಅಂದರೆ ನಮ್ಮ ರೀಲ್ಸ್ ಮಾಡೋವಂಥ ನಮ್ಮ ಸಾಹಿತಿ ಎನ್ನುವಂಥ ಪುಟ್ಟ ಕಲಾವಿದೆ, ಆ ಹುಡುಗಿ ಸಿಕ್ಕಲ. ಅವಳ ಜೊತೆ ಒಂದು ಸೆಲ್ಫಿ ಫೋಟೋ ತಗೊಂಡು ಆನಂತರ ಎಲ್ಲ ಸಕ್ಕರೆ ಬಯಲು ಅನ್ನೋದಂತಿತ್ತಲ್ಲ ಫೋಟೋ ತಕ್ಷಣಕ್ಕೆ ಮಾಡ್ಯಾರ. ಮತ್ತು ನಾವು ಅಲ್ಲಿಂದ ಫೋಟೋ ಗಿಟ ತಗೊಂಡು ಮತ್ತು ಹೊರಗೆ ಬಂದ್ವಿ ನೋಡ್ರಿ. ಹೊರಗೆ ಬಂದ ಮೇಲೆ ಇಲ್ಲಿ ಕಾಣುತ್ತೆ ನೋಡ್ರಿ, ಇದು ಕುಪ್ಪಳಿಗೆ ಹೋಗೋ ರೂಟ್, ಅಂದರೆ ತೀರ್ಥಹಳ್ಳಿ ಹೋಗೋ ರೂಟ್ ಇದು. ಸಕ್ಕರೆ ಬಯಲು ಆನೆ ಬಿಡಾರ. ಇಲ್ಲೇನು ಒಂದು ಅರ್ಧ ಗಂಟೆ ಅಥವಾ 1 ತಾಸು. ಓಕೆ, ಅದಾದ ನಂತರ ನಾವು ಮತ್ತೆ ಪುನಃ ನಾವು ನಮ್ಮ ಉಳ್ಕೊಂಡಿದ್ದ ಸ್ಥಾನಕ್ಕೆ ಶಿವಮೊಗ್ಗಕ್ಕೆ ಬರ್ತಾಯಿದ್ವಿ. ಬರುವಾಗ ಅಲ್ಲಿದ್ದಂಥ ಇದು ಅಂದರೆ ಶಿವಮೊಗ್ಗದಿಂದ ಒಂದು 14 ಕಿಲೋಮೀಟ್ರ್ ಆಗುತ್ತೆ. 14 ಕಿಲೋಮೀಟ್ರು ಈಗ ಆಟೋದವರು 50 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ. ಅದು ಆಲ್ಮೋಸ್ಟ್ ಎಲ್ಲ ಮಳೆಗಾಲ ಅಲ್ಲ, ಒಳ್ಳೆಯ ಸರಿಯಾಗಿ ಇತ್ತು. ಬಿಸಿಲು ಕಂಡೇ ಇಲ್ಲ ನಮ್ಗೆ. ಅದಾದ ನಂತರ ಅಲ್ಲಿ ಒಂದು ಕ್ರಿಕೆಟ್ ನಡೀತಿದ್ದು ಇಂಜಿನಿಯರಿಂಗ್ ಕಾಲೇಜ್ ಗ್ರೌಂಡಲ್ಲಿ. ಆ ಕ್ರಿಕೆಟ್ ನೋಡ್ತಾ ಒಂದು 10 ನಿಮಿಷ ಕ್ರಿಕೆಟ್ ನೋಡ್ತಾ ಹೋದ್ವಿ ನೋಡ್ರಿ. ಇವೆಲ್ಲ ನಾವು ಟರ್ಫ್ ಗ್ರೌಂಡು, ಇಂಥ ಗ್ರೌಂಡಲ್ಲಿ ಮ್ಯಾಚ್ ನೋಡಿಲ್ಲ. ಆ ರೀತಿ ಮೊದಲು ಬಾರಿ ನೋಡಿದ್ದು. ಅಲ್ಲಿ ನೋಡ್ತಾ ವಾಪಸ್ ನಮ್ಮ 3 ದಿನ ನೋಡಿದ್ದು ನಾವು ಶಿವಮೊಗ್ಗದಿಂದ ವಿಶೇಷವಾದದ್ದಂದರೆ ಕುಪ್ಪಳಿಗೆ ಹೊರಟಿದ್ವಿ. ಕುಪ್ಪಳಿಗೆ ಅಂದರೆ ಮೊದಲು ತೀರ್ಥಹಳ್ಳಿ ಬಸ್ ಹತ್ತಿದ್ವಿ, ಅಂದರೆ ಆಗುಂಬೆ ಉಡುಪಿ. ಇದು 7:30ಗೆ ಇತ್ತು. ಇದು 7:30ಯಿಂದ 70 ರೂಪಾಯಿ ತೀರ್ಥಹಳ್ಳಿಗೆ. 1.5 ಗಂಟೆ ಹೋಯಿತು. ತೀರ್ಥಹಳ್ಳಿಗೆ ಹೋಗ್ತಾಯಿದ್ವಿ. ಒಳ್ಳೆಯ ಹೆಸರಾಗಿರೋಂಥದ್ದು. ಆ ಕಡೆ ಈ ಕಡೆ ಗುಡ್ಡ, ಯಾವ ಕಡೆ ಅದು ನೆಟ್ವರ್ಕ್ ಸಿಗ್ನಲ್ ಕೂಡ ಇಲ್ಲ. ಹಸರನ್ನು ನೋಡ್ತಾ ಹೋಗೋದು. ಬಸ್ ಸಿಕ್ಕಾಪಟ್ಟೆ ಗಾದ್ಲಿತ್ತು. ಅದ್ರಾಗ ಕೆಳಗೆ ಕುಂತ್ಕೊಂಡು ಮತ್ತೆ ಹೋಗ್ಬೇಕಲ್ಲ, ಕುಪ್ಪಳ್ಳಿ ಹೋಗ್ಬೇಕಂತ ಅಭಿಲಾಷೆ. ಹಾಗಾಗಿ ತೀರ್ಥಹಳ್ಳಿ ಇಳಿದ್ವಿ. ಅಲ್ಲೆಲ್ಲ ಖಾಸಗಿ ಬಸ್ಸು, ಸರ್ಕಾರಿ ಬಸ್ ತುಂಬ ಕಡಿಮೆ. ಇದು ಬಾಳೆಹೊನ್ನೂರು ಜೈಪುರ ಹೋಗುತ್ತೆ. ಈ ಬಸ್ಸಿಗೆ ಹತ್ತಿದೆ. ಕುಪ್ಪಳ್ಳಿ ಅಂದರೆ ಒಂದು 2 ಕಿಲೋಮೀಟ್ರು ಮುಂಚೆ ಇಳಿಸ್ತಾರೆ. ಕುಪ್ಪಳ್ಳಿಗೆ ಹೋಗೋ ಕಂಡು ಬಂದದ್ದು ನೋಡ್ರಿ ಇದೆಲ್ಲ. ಕುಪ್ಪಳ್ಳಿ ಅಂದರೆ ಆ ಕ್ರಾಸ್ ಇದೆ. ಆ ಕ್ರಾಸಲ್ಲಿ ಆ ಭಾಗದಲ್ಲೆಲ್ಲ ಒಂದೊಂದೇ ಮನೆ, ಒಂಟಿ ಮನೆಗಳು ಜಾಸ್ತಿ. ಆ ಕುಪ್ಪಳ್ಳಿ ಕುವೆಂಪು ಅವರ ಮನೆ ಇದೆಯಲ್ಲ, ಅದು ಕೂಡ ಒಂದೇ ಮನೆ ಇರೋದು ಆ ಭಾಗದಲ್ಲಿ. ಆ ಒಂದು ಕ್ರಾಸಿಂದ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಇಲ್ಲಿ ಇಳಿದ್ವಿ. ಈ ಭಾಗದಲ್ಲಿ ಇಳಿದು ಒಂದು 2 ಕಿಲೋಮೀಟ್ರು ನಾವು ಪಾದಯಾತ್ರೆ ಮಾಡಲೇಬೇಕು. ಹಚ್ಚ ಹಸಿರು ಕಾಡು, ನವಿಲೆಲ್ಲ ಕಾಣ್ತಾ ಇದ್ವು. ಯಾವುದೇ ನೆಟ್ವರ್ಕ್ ಸಿಗ್ನಲ್ ಇಲ್ಲ. ಹೋಗ್ತಾ ಇರೋದು ಜಿಟಿ ಮಳೆ. ಆ ಮಳೆಯಲ್ಲೂ ಕೂಡ ತೋಚ್ಕೊಂಡ್ರು ಅದೇನೋ ಮುದ ನೀಡೋದು, ಅಷ್ಟರ ಮಟ್ಟಿಗೆ ಏನೋ ಖುಷಿಯಾಗುತ್ತೆ. ಇದೆಲ್ಲ ಹಚ್ಚ ಹಸಿರು ಕಾಡಲ್ಲಿ ಮಾನವ ನಿರ್ಮಿತ ರಸ್ತೆ. ಕುಪ್ಪಳ್ಳಿ ಇನ್ನೂ 1 ಕಿಲೋಮೀಟ್ರ್ ಇತ್ತು. ನಾವು ಹೋಗುವಾಗ ಅಲ್ಲಿ ಮುಂದೆ ಪೂರ್ಣಚಂದ್ರ ತೇಜಸ್ವಿಯವರ ಮನೆ ಕೂಡ, ಅಂದರೆ ಅವ್ರ ಸಮಾಧಿನ ಕೂಡ ಇಲ್ಲೇ ಮಾಡಿರೋದು. ಮುಂದೆ ಹಚ್ಚ ಹಸಿರು ಕಾಡಿದೆ, ಸ್ವಚ್ಛ ಗಾಳಿ ಇದೆ. ಯಾವ ಕಡೆ ನೋಡಿದರೂ ಕೂಡ ಮೋಡಗಳು ಕಾಣ್ತಾ ಇರ್ತವೆ. ಮಳೆ ಸುರಿತಾ ಇರುತ್ತೆ. ತುಂಬ ಚೆನ್ನಾಗಿ ಆ ಒಂದು ವಾತಾವರಣದಲ್ಲಿ ನಾವು ನಮ್ಮ ಭಾಗದವ್ರಿಗೆ ಅದೊಂದು 1 ದಿನ 2 ದಿನಕ್ಕೆ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಅಲ್ಲಿವರೆಗೆ ಅದು ಉಡ್ತಾ ಇದ್ದಾಗ ಅವ್ರಿಗೆ ಅಷ್ಟೇನು ವ್ಯತ್ಯಾಸ ಕಾಣೋದಿಲ್ಲ. ಆ ಭಾಗ ಒಂದು ವಿಶೇಷವಾದದ್ದು. ಮಲೆನಾಡು
ಯಾವಾಗಲೂ ಅದು ಸಿರಿ ಸಂಪತ್ತಿನ ಲೋಕ ಕೊಪ್ಪಳಕ್ಕೆ ವನ್ಯ ಸಂಪತ್ತು. ಈಗ ನೋಡಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಹುಟ್ಟಿ ಬೆಳೆದು ಆಡಿದಂಥ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಟೆನ್ ನೋಡಿ, ಅಂದರೆ ಬೇರೆಯವ್ರ ಸ್ಟೇಟಸಲ್ಲಿ ಹಾಕಿದ್ದು ಅಥವಾ ಟಿ ವಿಯಲ್ಲಿ ನೋಡ್ತಿದ್ವಿ. ಇಲ್ಲಿಗೆ ಬಂದಾಗ ಸ್ವಲ್ಪ ಏನೋ ಖುಷಿ ಆಯಿತು, ರಿಲ್ಯಾಕ್ಸ್ ಆಯಿತು. ಬರುವಾಗ ಎಡಭಾಗದಲ್ಲಿ ಇದೆಲ್ಲ ವಿಶ್ವಮಾನವ ಕೆತ್ತನೆ ಇದೆ. ಕುವೆಂಪುರು ಬರೆದಂಥ ಒಂದೊಂದು ಸಾಲುಗಳು ಕೂಡ ಫಲಕ ಮಾಡಿ ಹಾಕಿದ್ದಾರೆ. ಕುವೆಂಪುರ ಈ ನಮ್ಮ ಮಲೆನಾಡ ಭಾಗದಲ್ಲಿ ತೊಟ್ಟಿ ಮನೆ ಅಂತ ಜಾಸ್ತಿ ಕರೀತಾರೆ. ಆ ತೊಟ್ಟಿ ಮನೆ ಒಳಗಡೆ ತುಂಬ ಅಂದರೆ ತುಂಬ ಸುಂದರವಾಗಿದೆ. ಮನೆ ತುಂಬ ಅದ್ಭುತವಾದ ಮನೆ. ಕುವೆಂಪುರು 1904 ಜನಿಸಿದರು. 1904 ಕೂಡ ಒಳಗಡೆ ಅವರೆಲ್ಲ ಇದೆ. ಅವರು ಬಳಸ್ತಿದ್ದಂಥ ಮೇಜು, ಅವ್ರು ಬಳಸ್ತಿದ್ದಂಥ ಮಂಚ, ಅವರು ಮದುವೆ ಆಗದಂಥ ಪತ್ರ ಕೂಡ ಇತ್ತು. ಆದರೆ ಫೋಟೋದಕ್ಕೆ ಯಾವುದೂ ಅವಕಾಶ ಇರಲಿಲ್ಲ. ಅಲ್ಲಿ ಅಂತ ನಾನು ಒಂದೆರಡು ಪುಸ್ತಕ ತೊಗೊಂಡು ಫೋಟೋ ತಗೊಂಡೆ. ನಮ್ಮ ಗಗನ್ ಅಂತ ನೋಡ್ರಿ, ಇವರು ಚಿಕ್ಕಬಳ್ಳಾಪುರದವರು, ಇಂಜಿನಿಯರು. ಅಲ್ಲಿ ಮತ್ತು ಪರಿಚಯ ಇದ್ದರು. ನಂಗೆ ಕುಪ್ಪಳ್ಳಿಯಲ್ಲಿ ತುಂಬ ಸ್ನೇಹಿತರಾದರು. ಕುಪ್ಪಳ್ಳಿಯಲ್ಲಿ ಇದ್ದಾಗ ಅದರಲ್ಲಿ ಕುವೆಂಪುರ ಮನೆ ತಿರುಗಾಡುವಾಗ ಜಂಟಿ ಆದರು. ಇದು ಮೇಲೆ ಸಮಾಧಿ, ಕುವೆಂಪುರ ಸಮಾಧಿ ಮೇಲೆ ಹೋಗೋಕ್ಕೆ ಇಲ್ಲಿ ಮೇಲ್ಗಡೆ ಇರುವಂಥ ಸ್ಥಳ ಇದು. ಇದು ಕುವೆಂಪುರ ಮನೆ ಒಳಗಡೆ ಇದ್ದಂಥ ನಾನು ಫೋಟೋ ತಗೊಂಡದ್ದು. ಇಲ್ಲಿಂದ ಎಡಭಾಗದಲ್ಲಿ ಹೋದರೆ ಮೆಟ್ಲು ಹತ್ಕೊಂಡು ಹೋದರೆ ಕುವೆಂಪುರ ಸಮಾಧಿ ಸಿಗುತ್ತೆ ನೋಡಿ. ಸುತ್ತಲೂ ಹಸಿರು ಮೋಡ, ತುಂಬ ವಿಶೇಷವಾಗೈತಿ. ಇದು ಏನೆಂದರೆ ನೋಡೋಕ್ಕೆ ಮಾತ್ರ ತುಂಬ ಅತ್ಯದ್ಭುತವಾದಂಥ ಈ ವಾತಾವರಣ. ಇದು ಕುಪ್ಪಳ್ಳಿ, ನಾವೆಲ್ಲ ಕುಪ್ಪಳ್ಳಿ ಅಂತ ಅಂದ್ಕೊಳ್ತೀವಿ. ಯಾರು ಕುಪ್ಪಳ್ಳಿ, ಅಲ್ಲಿ ಅವರೆಲ್ಲ ಕರೆಯೋದು ಮಾತ್ರ ಕುಪ್ಪಳ್ಳಿ ಅಂತಲೇ ಕರಿತೀವಿ. ಎಂತ ಮರೆ ಕುಪ್ಪಳಿಗೆ ಬಂದದ್ದ ಅಂತ ಎಲ್ಲ ಕೇಳಿದ್ರು. ಇದು ಮೇಲೆ ಸಮಾಧಿ ಇದ್ದಂಥ ಸ್ಥಳದಲ್ಲಿ ಹೋದಾಗ ಈ ಎಡಭಾಗದಲ್ಲಿ ಕಾಣ್ತದಲ್ವ, ಇದು ಕುವೆಂಪುರ ಸಮಾಧಿ. ಅದು ಇಲ್ಲಿಂದ ಬೆಟ್ಟಗಳು ಗುಡ್ಡಗಳು ಭಾರಿ ಸುಂದರವಾಗಿ ಕಾಣ್ತೀವಲ್ಲ, ಭಾರಿ ಚಂದ ಕಾಣ್ತಾವೆ. ಅನಾಹುತ ಐತಿ ಅವನು. ಆ ಭಾಗ ಮಲೆನಾಡು ಕುಪ್ಪಳ್ಳಿ ತೀರ್ಥಹಳ್ಳಿ ತಾಲೂಕು ಭಾರಿ ವಿಶೇಷ. ಸಮಾಧಿ ಅಂತ ಹೇಳಿದ್ನಲ್ಲ, ಸಮಾಧಿ ಇದೆ ನೋಡಿ, ಸಮಾಧಿ. ಆಯ್ತು ರೀ, ಮತ್ತೆ ಸಿಗೋಣ. ನೋಡ್ರಿಲ್ಲ ಕುಪ್ಪಳ್ಳಿನ. ಧನ್ಯವಾದಗಳು.